ಪ್ರಗತಿಶೀಲ ಮಧು ಹಣ್ಣು ಆರ್ಗಾನಿಕ್ ಟೆರೆಸ್ ಗಾರ್ಡನ್. ಫ್ರೆಂಡ್ಸ್, ನಮ್ಮ ಗಾರ್ಡನ್ನಲ್ಲಿ ಒಂದು ವಿಶೇಷವಾದ ಗಿಡ ಬಂದಿದೆ ಅಂತ ಹೇಳಿದ್ಮೇಲೆ ನೋಡಿ ಫ್ರೆಂಡ್ಸ್, ಅದೇ ಇದು ಗುಲಿಗಂಜಿ ಗಿಡ. ನೋಡಿ ಫ್ರೆಂಡ್ಸ್, ಇಷ್ಟು ಕುಡಿಗಳೆಲ್ಲ ಬರ್ತಾ ಇರುತ್ತೆ ಫ್ರೆಂಡ್ಸ್. ಇದೇ ಗುಲಿಗಂಜಿ ಗಿಡ. ನೋಡಿದ್ರ ಕುಡಿಗಳು ನೋಡಿದ್ರೆ ಫ್ರೆಂಡ್ಸ್, ನೋಡಿ ಎಷ್ಟು ಉದ್ದುದ್ದವಾಗಿ ಬಂದಿದೆ ನೋಡಿ. ಇದು ನಮ್ಮ ಗಾರ್ಡನ್ನಲ್ಲಿ ಬಂದಿದೆ ಫ್ರೆಂಡ್ಸ್. ನೋಡಿದ್ರೆ ಈ ಕಾಯಿಗಳು ನೋಡಿ ಎಷ್ಟು ಚೆನ್ನಾಗಿದೆ ನೋಡಿ, ಗೊಂಚಲು ಗೊಂಚಲು ನೋಡಿದರೆ. ಇದರಲ್ಲಿ 1 2 3 4 5 ಮಾರ್ಕ್ ನನಗೆ ಕಾಣಿಸ್ತಾ ಇದೆ ಫ್ರೆಂಡ್ಸ್. ಒಂದು 5 ಇರ್ಬೋದು ಕಾಳುಗಳ ಒಳಗಡೆ. ನೋಡಿ ಹೆಂಗೆ ದುಂಡಕ್ಕಾಗ್ಬಿಟ್ಟಿದೆ ನೋಡಿ, ಆಲೆ ಒಳಗಡೆಯಿಂದ ಶೇಪು ಕಾಣಿಸುತ್ತೆ ನೋಡಿ. ಇಲ್ಲಿ ನೋಡಿ ಪುಟಾಣಿ ಗೊಂಚಲು, ಎಷ್ಟು ಖುಷಿ ಆಗುತ್ತಲ್ವ ಫ್ರೆಂಡ್ಸ್. ಇಂತಹ ಅಮೂಲ್ಯವಾದ ಗಿಡ ನಮ್ಮ ಗಾರ್ಡನ್ನಲ್ಲಿ ಬಂದಿದೆ ನೋಡಿ, ಎಷ್ಟು ಚೆನ್ನಾಗಿದೆ ನೋಡಿ. ಗುಲಿಗಂಜಿ ಗಿಡ ಸಮೇತವಾಗಲೂ ನಾನು ನಮ್ಮ ಗಾರ್ಡನ್ನಲ್ಲಿ ಬೆಳೆಸಿದ್ದೀನಿ. ನೋಡಿದ್ರೆ ಅದು ಎಷ್ಟು ಹೆಲ್ದಿಯಾಗಿದೆ ನೋಡಿ ಫ್ರೆಂಡ್ಸ್. ಅದು ಹೆಲ್ದಿ, ಹುಣಸೆ ಎಲೆ ಥರ ಒಂದು ಸ್ವಲ್ಪ ಹುಣಸೆ ಎಲೆ ಥರನೂ ಬರುತ್ತೆ. ಮತ್ತು ಬನ್ನಿ ಪತ್ರೆ ಹೋಲುತ್ತೆ. ಹುಣಸೆ ಎಲೆ ಸ್ವಲ್ಪ ದೊಡ್ಡದಾಗುತ್ತೆ, ಇದು ಚಿಕ್ಕದಿದೆ. ಬನ್ನಿ ಪತ್ರೆಗೆ ಹೋಲುತ್ತೆ ನೋಡಿ, ಇದು ಒಂಥರ ನೋಡಿ ಫ್ರೆಂಡ್ಸ್, ಎಷ್ಟು ಹೆಲ್ದಿಯಾಗಿದೆ ನೋಡಿ. ನೋಡಿದ್ರೆ ಆ ಹೂವಿನ ಗೊಂಚಲು, ಕಾಯಿಗಳು ಗೊಂಚಲು ಗೊಂಚಲು ಬಂದಿದೆ ನೋಡಿ ಫ್ರೆಂಡ್ಸ್. ನೋಡಿದ್ರೆ ಎಷ್ಟು ಚಂದ ಗೊಂಚಲು. ಇದು ಆಕಾಶ ಮಲ್ಲಿಗೆ ಗಿಡ ದೊಡ್ಡದಾಗಿತ್ತು, ಅದಕ್ಕೆ ನಾನು ಸಪೋರ್ಟಿವ್ ಆಗಿ ಇದನ್ನು ಹಬ್ಬಿಸಿದೆ ನೋಡಿ. ಇದೇ ತಂತಿ ಥರ ಅದು ಕುಡಿಗಳು ನೋಡಿ ಎಷ್ಟು ಬಂದಿದೆ ನೋಡಿ. ತಂತಿ ಥರ ಇದೆ ನೋಡಿ ಫ್ರೆಂಡ್ಸ್. ಈ ಥರ ಬರ್ತಾ ಇರುತ್ತೆ ಕುಡಿಗಳು. ಈ ಥರ ಕುಡಿಗಳು ಬಂದು ಅದು ಇದರಲ್ಲಿ ಇಲ್ಲಿ ಮೊಗ್ಗುಗಳು ಬಂದ್ಬಿಡುತ್ತೆ ಫ್ರೆಂಡ್ಸ್. ನೋಡಿ ಗೊಂಚಲು. ನನಗೆಷ್ಟು ಸಂತೋಷ ಆಗುತ್ತೆ ಗೊತ್ತಾ ಫ್ರೆಂಡ್ಸ್. ಇಂಥ ಗಿಡ ಎಲ್ಲ ನಾನು ಗಾರ್ಡನ್ನಲ್ಲಿ ಬೆಳೆಸ್ತೀನಲ್ಲ ಅನ್ನೋ ಸಂತೋಷ. ಫ್ರೆಂಡ್ಸ್, ಇದು ನಾನು ದೀಪಾವಳಿಗಂತ ಈ ಗುಲಿಗಂಜಿನ ತೊಗೊಂಬಂದೆ ಫ್ರೆಂಡ್ಸ್. ಒಂದು ಪಾಕೆಟಲ್ಲಿ ಕೊಟ್ಟರು. ಅದರಲ್ಲಿ ಗೋಮತಿ ಚಕ್ರ, ಹವಡೆ ಮತ್ತು ಗುಲಿಗಂಜಿ, ಲಕ್ಷ್ಮಿ, ಕಮಲದ ಬೀಜ ಅಂತ 4 ಒಂದು ಪಾಕೆಟಲ್ಲಿ ಕೊಡ್ತಾರೆ ಫ್ರೆಂಡ್ಸ್, ಪೂಜೆಗೆ ಅಂತ ಕೇಳಿದ್ರೆ. ಅದನ್ನು ತೊಗೊಂಬಂದು ನಾನೇನು ಮಾಡಿದೆ, ನೋಡೋಣ ಒಂದು 4 ಪೂಜೆ ಎಲ್ಲ ಮುಗಿದ ಮೇಲೆ ಒಂದು 4 ಹಾಕೋಣ ಅಂತ ಹೇಳ್ಬಿಟ್ಟು ಒಂದು ಪಾಟಲ್ಲಿ ಹಾಕ್ತೆ ಫ್ರೆಂಡ್ಸ್. ಪಾಟಲ್ಲಿ ಹಾಕಿದರೆ ಅದು 5 ಕಾಳು ನಾನು ಹಾಕಿದೆ. 5 ಕಾಳು ಹಾಕಿದರೆ 5 ಕಾಳನ್ನು ಜರ್ಮಿನೇಟ್ ಆಗಿ ಅದು ಅಷ್ಟು ಚೆನ್ನಾಗಿ ಬಂತು. ಇದು ಜರ್ಮಿನೇಟ್ ಆಯಿತು ಕಾಯಿಗಳು, ಬೀಜಗಳು. ಆವಾಗ ನನಗೆ ಫುಲ್ ಖುಷಿ ಆಯಿತು. ಅಯ್ಯೋ ಎಷ್ಟು ಚೆನ್ನಾಗಿ ಬಂತಲ್ಲಪ್ಪ, ಇದು ಬಂದೇ ಬಿಡ್ತಲ್ಲ ಅಂತ ತುಂಬ ಖುಷಿ ಆಯಿತು ನನಗೆ. ಫ್ರೆಂಡ್ಸ್, ನಾನು ಹಾಕಿರೋದು ಇವಾಗ ನಮ್ಮ ಗಾರ್ಡನಲ್ಲಿ ಬಂದಿರೋದು ರೆಡ್ಡು. ಇದು ಬ್ಲ್ಯಾಕು ಮತ್ತು ವೈಟು ಈ ವರ್ಷ ನಾನು ಹಾಕೋಣ ಅಂತ ಇದ್ದೀನಿ ಫ್ರೆಂಡ್ಸ್. ಇದನ್ನು ಹಾಕಿ ನಾನು ಸಸಿ ಮಾಡಿ ನೋಡೋಣ ಅಂತ ಹೇಳ್ಬಿಟ್ಟು ಈ ವರ್ಷ ಇದನ್ನು ಹಾಕೋಣ ಅಂತ ರೆಡಿ ಮಾಡಿದ್ದೀನಿ ಫ್ರೆಂಡ್ಸ್. ಈಗ ರೆಡ್ ಗುಲಿಗಂಜಿ ನಮ್ಮ ಗಾರ್ಡನ್ನಲ್ಲಿ ಬಂದಿದೆ ನೋಡಿ ಫ್ರೆಂಡ್ಸ್. ಇದು 50 ವರ್ಷ ಇದಕ್ಕೆ ಲೈಫ್ ಅಂತ ಫ್ರೆಂಡ್ಸ್. ಒಂದು ಮನುಷ್ಯನ ಅರ್ಧ ಆಯಸ್ಸು ಈ ಗಿಡಕ್ಕೆ ಇದೆ ನೋಡಿ. ನೋಡಿದ್ರೆ ಫ್ರೆಂಡ್ಸ್, ಇದೆಷ್ಟು ಅಮೂಲ್ಯವಾದ ಗಿಡ ನೋಡಿ. ಮನುಷ್ಯನ ಅರ್ಧ ಆಯಸ್ಸು ಈ ಗಿಡಕ್ಕೆ ಇದೆ ಅಂದರೆ ಇದೆಂಥ ವಿಶೇಷವಾದ ಗಿಡ ನೀವೇ ಹೇಳಿ ಫ್ರೆಂಡ್ಸ್. ಮತ್ತು ಇದು ಸಂಗೀತ ಪ್ರಿಯರು ಈ ಎಲೆ ಕಷಾಯ ಕುಡಿದ್ರೆ ಅವರ ಗಂಟಲು ಅಷ್ಟು
ಚೆನ್ನಾಗಿ ವೃದ್ಧಿಯಾಗುತ್ತಂತೆ. ಅವರ ವಾಯ್ಸ್ ಅಷ್ಟು ಚೆನ್ನಾಗಿ ವೃದ್ಧಿಯಾಗುತ್ತೆ ಅಂತ ಹೇಳ್ತಾರೆ ಫ್ರೆಂಡ್ಸ್. ನಮ್ಮ ಥ್ರೋಟು ಇಂಪ್ರೂವ್ಮೆಂಟ್ ಆಗುತ್ತೆ ಅಂತ. ನೋಡಿ ಫ್ರೆಂಡ್ಸ್, ಎಷ್ಟು ಮೊಗ್ಗಿದೆ ನೋಡಿ, ಗೊಂಚಲು ನೋಡಿ, ಒಂಥರ ಲೈಟ್ ಪಿಂಕ್ ಇತ್ತು, ಇವತ್ತೇನೋ ವೈಟ್ ಕಾಣಿಸ್ತಾ ಇದೆ ನೋಡಿ. ಪಿಂಕಿಶ್ ಇತ್ತು, ವೈಟೂ ಕಾಣಿಸ್ತಾ ಇದೆ ನೋಡಿ, ಈ ಥರ ಕಲರು ನೋಡಿ ಫ್ರೆಂಡ್ಸ್. ಗೊಂಚಲು ನೋಡಿ, ಎಷ್ಟು ಗೊಂಚಲು ಬಂದಿದೆ. ನಾಲ್ಕು ಕಲರ್ಗಳಲ್ಲಿ ಈ ಗುಲಗಂಜಿ ಸಿಗುತ್ತೆ ಫ್ರೆಂಡ್ಸ್. ಒಂದು ರೆಡ್ಡು, ವೈಟು, ಬ್ಲ್ಯಾಕು, ಗ್ರೀನ್, 4 ಕಲರು ಈ ಗುಲಗಂಜಿಗಳಲ್ಲಿ ಇದೆ ಫ್ರೆಂಡ್ಸ್. ಇದು 8ರಿಂದ 10 ಅಡಿಗಳಷ್ಟು ಬೆಳೆಯುತ್ತಂತೆ. ಇದು 8ರಿಂದ 10 ಅಡಿ ಹೈಟು ಇದು ಬೆಳೆಯುತ್ತೆ ಅಂತ ಹೇಳ್ತಾರೆ. ಇದು ಗೊಂಚಲು ಆಕಾರವಾಗಿ ಬರುತ್ತೆ. ಹೂವು, ಕಾಯಿ ಗೊಂಚಲಾಗಿ ಇದು ಬರುತ್ತೆ ಫ್ರೆಂಡ್ಸ್. ಮತ್ತು ಇದು ಕಾಡುಗಳಲ್ಲಿ ಜಾಸ್ತಿ ಬೆಳೆಯುತ್ತಂತೆ. ಇದು ಕಾಡುಗಳಲ್ಲಿ ಬೆಳೆಯೋದ್ರಿಂದ ಇದು ಕಾಡಿನ ರಾಣಿ ಅಂತಲೂ ಹೇಳ್ತಾರಂತೆ. ಕಾಡಿನ ರಾಣಿ ಅಂತಲೂ ಹೇಳ್ತಾರೆ. ನಮ್ಮ ಬಾಲ್ಯದಲ್ಲಿ ನೋಡಿರೋದು ನನಗೂ ನೆನಪಿದೆ ಫ್ರೆಂಡ್ಸ್, ಆದರೆ ಜಾಸ್ತಿ ಇಲ್ಲ. ಎಲ್ಲೋ ಒಂದು ಕಡೆ ಒಂದು ಸಾರಿನೋ 2 ಸಾರಿನೋ ನೋಡಿರೋ ನೆನಪು ನನಗೆ ಇದೆ. ನಮ್ಮ ತೋಟದಲ್ಲಿ, ನಮ್ಮ ಹೊಲದಲ್ಲಿ ನೋಡಿರೋ ನೆನಪು ನನಗಿದೆ, ಆದರೆ ಜಾಸ್ತಿ ನೋಡಿಲ್ಲ ಫ್ರೆಂಡ್ಸ್, ರೇರ್. ಇದು ಮನುಷ್ಯನ ಅರ್ಧ ಆಯಸ್ಸು ಇದಕ್ಕೆ ಇದೆ ಫ್ರೆಂಡ್ಸ್. ಇದು 50 ವರ್ಷಗಳು ಇದು ಬದುಕುತ್ತಂತೆ. ಒಂದು ಬಳ್ಳಿ 50 ವರ್ಷ ಇದಕ್ಕೆ ಆಯಸ್ಸಂತೆ. ನೋಡಿದ್ರ ಫ್ರೆಂಡ್ಸ್, ಇದು ಎಷ್ಟು ವಿಶೇಷವಾದ ಗಿಡ ಅಂತ. ಒಂದು ಮನುಷ್ಯನ ಆಯಸ್ಸಲ್ಲಿ ಅರ್ಧ ಆಯಸ್ಸು ಈ ಗಿಡಕ್ಕೆ ಇದೆ ಅಂದರೆ ನೋಡಿ ಫ್ರೆಂಡ್ಸ್, ಇದು ಎಷ್ಟು ಅಮೂಲ್ಯವಾದ ಗಿಡ ಅಂತ ನೀವೇ ಹೇಳಿ. ಫ್ರೆಂಡ್ಸ್, ಇದರಲ್ಲಿ ವಿಷಕಾರಿನೂ ಉಂಟು, ಇದರಲ್ಲಿ ವಿಷನೂ ಇದೆ ಅಂತ ಹೇಳ್ತಾರೆ. ಯುದ್ಧಗಳಲ್ಲಿ ಶತ್ರುನಾಶಕ್ಕೆ ಈ ಪೌಡ್ರ್ ಬಳಸ್ತಾ ಇದ್ರಂತನೂ ಪ್ರತೀತಿ ಇದೆ. ಮತ್ತು ಇದು ಬಂಗಾರ ಅಳಿಲಿಕ್ಕೆ ಹಿಂದೆ ಯೂಸ್ ಮಾಡ್ತಾಯಿದ್ರು. ಗುಲಗಂಜಿ ತೂಕ ಅಂತ ಹೇಳಿರೋದು ನಮ್ಮ ಅಜ್ಜಿ, ನಮ್ಮ ತಾಯಿ ಹೇಳಿರೋದು ನನಗೆ ನೆನಪಿದೆ ಫ್ರೆಂಡ್ಸ್. ಇದು ನೋಡಲಿಕ್ಕೂ ಏನು ಚಂದವಾಗಿ ಇರುತ್ತೆ ಫ್ರೆಂಡ್ಸ್. ನೋಡಿ ಎಷ್ಟು ಕುಡಿಗಳು ಬಂದಿದೆ ನೋಡಿ, ಕುಡಿಗಳು ನೋಡಿ ಹೆಂಗೆ ಹರಡಿದೆ ನೋಡಿ. ಎಷ್ಟು 10-15 ಅಡಿ ಇದು ಬೆಳೆಯುತ್ತೆ ಅಂತ ಹೇಳ್ತಾರೆ ಫ್ರೆಂಡ್ಸ್. ಇದು ಏನಾಯಿತು ಅಂದರೆ, ನಾನು ಒಂದು 5 ಬೀಜ ಹಾಕಿದೆ ಫ್ರೆಂಡ್ಸ್. ಒಂದು 5 ಬೀಜನ ನಾನು ಜರ್ಮಿನೇಟ್ ಮಾಡೋಣ ಅಂತ ದೀಪಾವಳಿ ಹಬ್ಬಕ್ಕೆ ನಾನು ತೊಗೊಂಬಂದೆ. ಬಂದಮೇಲೆ ಪೂಜೆ ಆದಮೇಲೆ ನೋಡೋಣ ಈ ಬೀಜ ಎಷ್ಟು ಚೆನ್ನಾಗಿದೆಯಲ್ಲ, ನೋಡೋಣ ಹಾಕೋಣ ಅಂತ ಹೇಳ್ಬಿಟ್ಟು ಒಂದು 5 ಬೀಜನ ನಾನು ಜರ್ಮಿನೇಟ್ ಮಾಡಿದೆ. ಒಂದು ಪಾಟಿಗೆ ಹಾಕಿದಾಗ ಅದು 5 ಬೀಜನೂ ಜರ್ಮಿನೇಟ್ ಆಯಿತು, ಬಂದುಬಿಡ್ತು. 5 ಬೀಜನೂ ಬಂತು. ನನಗೆ ಎಷ್ಟು ಖುಷಿ ಅಂದರೆ, ಎಲ್ಲ ಬಂದುಬಿಡ್ತಲ್ಲ ಹಾಕಿದ್ದೆಲ್ಲ ಅಂತ. ಆಗ ನಾನೇನು ಮಾಡಿದೆ, ಸ್ವಲ್ಪ ಜಾಸ್ತಿ ಕೇರ್ ತೊಗೊಳಕ್ಕೆ ನಿಂತ್ಕೊಂಡೆ. ಅದಕ್ಕೆ ಗೊಬ್ಬರ ಸ್ವಲ್ಪ ಜಾಸ್ತಿ ಹಾಕೋದು, ನೀರು ಜಾಸ್ತಿ ಹಾಕೋದು, ಆ ಥರ ನಾನು ಅತಿಯಾಗಿ ಕೇರ್ ತಗೊಂಡಾಗ ಅದೇನಾಗೋಯ್ತು, ಅದಕ್ಕೆ ಅಜೀರ್ಣ ಥರ ಆಗಿ ಒಂಥರ ಕೆಂಪಾಗೋಕ್ಕೆ ನಿಂತ್ಕೊಂತು ಗಿಡ. ನಾನು ಏನಕ್ಕಪ್ಪ ಇದು ಕೆಂಪಾಗ್ತಾ ಇದೆಯಲ್ಲ ಅಂತ ಏನೋ ಒಂಥರ ಭಯ ಆಯಿತು. ಆಮೇಲೆ ಒಂದು 8 ದಿನ ಬಿಟ್ಟ ಮೇಲೆ 3 ಗಿಡ ಹಂಗೆ ಸತ್ತು ಹೋಗ್ಬಿಡ್ತು ಫ್ರೆಂಡ್ಸ್. 5ರಲ್ಲಿ 3 ಗಿಡ ಸತ್ತು ಹೋಗೇ ಬಿಡ್ತು. ನನಗೆ ತುಂಬ ಬೇಜಾರಾಯಿತು. ಅಯ್ಯೋ, ಎಷ್ಟು ಚೆನ್ನಾಗಿ ಬಂದಿದ್ದು ಗಿಡ ಹೋಯ್ತಲ್ಲಪ್ಪ ಅಂತ ಒಂಥರ ತುಂಬ ಬೇಜಾರಾಯಿತು. ಆಮೇಲೆ ಏನು ಮಾಡೋದು, ಇನ್ನೆರಡು ಉಳಿದಿದೆಯಲ್ವಾ, ಇದನ್ನಾದರೂ ಕೇರ್ ಮಾಡೋಣ ಅಂತ ಅದನ್ನು ಒಂದು ಸ್ವಲ್ಪ ನೀರು ಗೊಬ್ಬರ
ಕಡಿಮೆ ಹಾಕ್ಕೊತ ಒಂದು 15 ದಿನ ಹಂಗೆ ನೋಡ್ತಾ ಇರಬೇಕಾದ್ರೆ ಮತ್ತೆ ಇನ್ನೊಂದು ಗಿಡನೂ ಹೊರಟೋಯ್ತು ಫ್ರೆಂಡ್ಸ್. ಅಲ್ಲಿಗೆ 4 ಗಿಡನೂ ಹೊರಟೋಯ್ತು. ಆಗ ನನಗೆ ನಿರಾಸೆ ಆಗೋಯ್ತು. ಇದು ಇನ್ನೇನು ಬರಲ್ಲ, ಇದು ಇನ್ನು ಒಂದು ಉಳಿದಿದೆ, ಇದು ಇನ್ನೇನು ಬರುತ್ತೆ, ಇದು ಬರಲ್ಲ ಅಂತ ತುಂಬ ಬೇಜಾರಾಯಿತು. ಆಮೇಲೆ ಒಂದು 20-25 ದಿನ ಬಿಟ್ಟು ಒಂಥರ ಚಿಕ್ಕದಾಗಿ ಆ ಗಿಡದಿಂದ ಒಂದು ಈ ಥರ ತಂತಿ ಥರ ಬಂತು ಫ್ರೆಂಡ್ಸ್. ಅದು ಬದುಕು ಉಳೀತು. ಆಮೇಲೆ ನೋಡೋಣ ಅಂತ ನಾನು ಹಂಗೆ ನಿರಾಸೆಯಿಂದ ಇರಬೇಕಾದ್ರೆ ಒಂದು ಈ ಥರ ಬಂತು, ಈ ಥರ ಚಿಕ್ಕದಾಗಿ ತಂತಿ ಥರ ಬಂತು. ನಾನು ಏನೋ ಬರ್ತಾಯಿದೆ, ನೋಡೋಣ ಬದುಕುತ್ತೇನೋ ಅಂತ ಅಂದ್ಕೊಂಡು ಸುಮ್ಮನೆ ಕೇರ್ ಮಾಡ್ತಾಯಿದ್ದೆ. ಆಮೇಲೆ ಮತ್ತೆ ಒಂದು 4-5 ಅದ್ರ ಬುಡದಿಂದ ಬರ್ತಾಯಿತ್ತು ಫ್ರೆಂಡ್ಸ್, ಈ ಥರ ಚಿಕ್ಕ ತಂತಿ ಥರ. ಆಗ ನನಗನ್ನಿಸ್ತು, ಓಹೋ ಇದೇನೋ ಬದುಕ್ತಾ ಇದೆ, ನೋಡೋಣ ಅಂತ ಹೇಳ್ಬಿಟ್ಟು ಒಂದು 2 ತಿಂಗಳು ಹಾಗೇ ನೋಡ್ತಾ ಇರಬೇಕಾದ್ರೆ ಒಂದು 4-5 ಬಂತು ಇದೇ ಥರ ತಂತಿ ಥರ. ಆವಾಗ ನನಗೆ ಧೈರ್ಯ ಬಂತು, ಓಹೋ ಇದು ಬರುತ್ತೆ, ಇದು ಬದುಕಿ ಉಳಿಯುತ್ತೆ ಅಂತ ನನಗೆ ಧೈರ್ಯ ಬಂತು ಫ್ರೆಂಡ್ಸ್. ಆಮೇಲೆ ಬಂತು ನೋಡಿ, ಎಷ್ಟು ಗಿಡ ಆಯಿತು ನೋಡಿ. ಆಮೇಲೆ ನಾನೇನು ಮಾಡಿದೆ, ಒಂದು ಸಪೋರ್ಟಿವ್ ಆಗಿ ಇದು ಒಂದು ಗಿಡಕ್ಕೆ ನಾನು ಸಪೋರ್ಟಾಗಿ ಅದನ್ನು ನೆಟ್ಟು ಒಂದು ದಾರ ಕಟ್ಟಿದೆ ನೋಡಿ ಫ್ರೆಂಡ್ಸ್. ಆಮೇಲೆ ಬೆಳೀತು, ಕಾಯಿ ಬಂತು, ಹೂವು ಬಂತು ನೋಡಿ, ಎಷ್ಟು ಚೆನ್ನಾಗಿ ಬಂತು ನೋಡಿ ಫ್ರೆಂಡ್ಸ್. ಇದೆಲ್ಲ ನೋಡಿದ್ರೆ ನಿಮಗೇನು ಅನಿಸ್ತಾ ಇದೆ? ಈ ಗುಲಗಂಜಿ ಗಿಡ ನಮ್ಮ ಗಾರ್ಡನ್ನಲ್ಲಿ ಬಂದು ಬೆಳೆಸಿ ನಿಮಗೇನು ಅನಿಸುತ್ತೆ ಫ್ರೆಂಡ್ಸ್? ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸರ್ವೇ ಜನ ಸುಖಿನೋ ಭವಂತು ಅಂತ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ ಫ್ರೆಂಡ್ಸ್.